ಕಿಚಡಿ ಕಯಾಮತ್ ಮಾಡುವ ವಿಧಾನ. ಬಾಣಲೆಗೆ 2 ಚಮಚ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗಲು ಬಿಡಿ. ಮಿಕ್ಸಿ ಜಾರ್ಗೆ 6 ಹಸಿಮೆಣಸಿನಕಾಯಿ, 6 ರಿಂದ 8 ಬೆಳ್ಳುಳ್ಳಿ ಎಸಳು, 1 ಇಂಚು ಹಸಿ ಶುಂಠಿ ಹಾಕಿ ತರಿ ಆಗುವಂತೆ ರುಬ್ಬಿಕೊಳ್ಳಿ. ಬಾಣಲೆಯಲ್ಲಿರುವ ತುಪ್ಪ ಮತ್ತು ಎಣ್ಣೆ ಬಿಸಿಯಾದಾಗ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದು ರುಬ್ಬಿಟ್ಟ ಮಿಶ್ರಣ ಹಾಕಿ ಹುರಿಯಿರಿ. ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಹುರಿದು ಸ್ವಲ್ಪ ಸಾಸಿವೆ ಸೇರಿಸಿ ಬಾಡಿಸಿ. ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಬಾಡಿಸಿಕೊಂಡು ಟೊಮೆಟೊ ಸ್ವಲ್ಪ ಮೆತ್ತಗಾದಾಗ ಅದಕ್ಕೆ 1 ಕಪ್ ಬೇಯಿಸಿದ ಹೆಸರುಬೇಳೆ ಹಾಕಿ ಬೇಯಿಸಿಟ್ಟ ಮಿಶ್ರ ತರಕಾರಿಗಳು 2 ಕಪ್ ಹಾಕಿ ಬಾಡಿಸಿ. ಈಗ ರವೆ ಅಳತೆಯ 2 ಅಳತೆಗಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ 3 ಚಮಚ ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕುದಿಸಿ. ಚೆನ್ನಾಗಿ ಕುದಿ ಬಂದಾಗ ಹುರಿದಿಟ್ಟ 2 ಕಪ್ ಮೀಡಿಯಂ ರವೆ ಹಾಕುತ್ತಾ ಗಂಟಾಗದಂತೆ ಕೆದಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ರವೆಯನ್ನು ಬೇಯಲು ಬಿಡಿ. ಅದಕ್ಕೆ 2 ಚಮಚ ತುಪ್ಪ ಹಾಕಿ ಮಿಕ್ಸ್ ಮಾಡಿ. ರವೆ ಬೆಂದ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ಹಣ್ಣಿನ ರಸ ಸೇರಿಸಿದರೆ ಅದ್ಭುತವಾದ ರುಚಿಯ ಆರೋಗ್ಯಕರವಾದ ಕಿಚಡಿ ಕಯಾಮತ್ ರೆಡಿ. ಹೆಂಗಿತ್ತು ಕಿಚಡಿ ಕಯಾಮತ್ತು? ಕಯಾಮತ್ತಾಗಿತ್ತ? ಸೂಪರ್. ಇವಾಗ ನಾನು ನಿಮಗೆಲ್ಲ ಬೇಳೆ ಹಾಕ್ತೀನಿ ಅಂತ ಹಾಕಿ ತೋರಿಸಿದ್ದಕ್ಕೆ ನಿಮ್ಗೆ ಗೊತ್ತಾಯಿತು. ಇದು ಬೇಳೆ ಗೊತ್ತಾಗೋದೇ ಇಲ್ಲ ಅದರೊಳಗೆ. ಉಪ್ಪು, ಖಾರ, ಹುಡಿ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ಪ್ರತಿಯೊಂದು ಟೇಸ್ಟು ತುಂಬ ಚೆನ್ನಾಗಿ ಸಿಗ್ತಿದೆ. ಆ ಬಿಸಿಬೇಳೆ ಬಾತ್ ಪೌಡ್ರಿನ ಘಮ ಅಂತ ಸಿಗ್ತಾ ಇದೆ. ಸೂಪರ್ ಆಗಿದೆ. ಸೂಪರ್.